ನಿಮಗೆ ಏನೇ ಕೆಲಸ ಶುರು ಮಾಡೋದಕ್ಕೂ ಲೇಟ್ ಆಗ್ತಿದ್ಯಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಈ ವಿಡಿಯೋ ಕೊನೆಯಾದ ತಕ್ಷಣ ಸ್ವತಃ ನೀವೇ ನಾಳೆ ಮಾಡೋ ಕೆಲಸ ಇವತ್ತೇ ಮಾಡ್ತೀರಾ, ಮತ್ತೆ ಇವತ್ತು ಮಾಡೋ ಕೆಲಸ ಈಗಲೇ ಮಾಡ್ತೀರಾ. ಐ ಪ್ರಾಮಿಸ್. ನಿಮಗೆ ನಾನು ಈ ರೀತಿ ಪವರ್ಫುಲ್ ಸ್ಟ್ರಾಟಜೀಸ್ ಕೊಡ್ತೀನಿ. ಅದರಿಂದ ನೀವು ಯಾವುದೇ ಕೆಲಸ ಆಗಿದ್ರೂ ಥಟ್ಟನೆ ಶುರು ಮಾಡ್ತೀರಾ. ಯಾವತ್ತಾದ್ರೂ ಈ ರೀತಿ ಫೀಲ್ ಆಗಿದ್ಯಾ? ನಿಮ್ಮ ಕನಸುಗಳಂತೂ ತುಂಬಾ ದೊಡ್ಡದಿದೆ, ಆದ್ರೆ ಎನರ್ಜಿ ಝೀರೋ ಇದೆ. ಪ್ಲಾನ್ ಮಾಡ್ತೀರಾ, ಯೋಚಿಸ್ತೀರಾ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಆ ನಾಳೆ ಯಾವತ್ತೂ ಬರೋದೇ ಇಲ್ಲ. ಬುಕ್ ಬರಿಬೇಕು, ಫಿಟ್ ಆಗ್ಬೇಕು, ಏನಾದ್ರೂ ಹೊಸದಾಗಿ ಕಲಿಬೇಕು, ಆದ್ರೆ ಕೇವಲ ಕೈಯಲ್ಲಿ ಫೋನ್ ತಗೊಂಡು ಸ್ಕ್ರೋಲ್ ಮಾಡೋದು ಅಥವಾ ಟಿವಿ ಆನ್ ಮಾಡೋದು. ಪ್ರಶ್ನೆ ಏನಂದ್ರೆ, ನೀವು ನಿಜವಾಗ್ಲೂ ಸೋಂಬೇರಿ ಇದ್ದೀರಾ? ಇದಕ್ಕೆ ಉತ್ತರ ಇದೆ, ನೋ, ನೀವು ಸೋಂಬೇರಿ ಇಲ್ಲ. ನೀವು ಕೇವಲ ಕನ್ಫ್ಯೂಸ್ಡ್ ಇದ್ದೀರಾ, ಓವರ್ ಲೋಡೆಡ್ ಇದ್ದೀರಾ, ಮತ್ತೆ ಸ್ವಲ್ಪ ಡೈರೆಕ್ಷನ್ ಲೆಸ್ ಇದ್ದೀರಾ. ಹಾಗಿದ್ರೆ ನಡೀರಿ, ಆ ಕನ್ಫ್ಯೂಷನ್ ಧೂಳ್ ತೆಗೆದಿಸೋಣ, ಮತ್ತೊಂದು ಚಿಕ್ಕ ಕಿಡಿಯಿಂದ ದೊಡ್ಡ ಬೆಂಕಿ ಹತ್ತಿಸೋಣ. ಈ ರೀತಿ 7 ಸ್ಟೆಪ್ಸ್ ಹೇಳ್ತೀನಿ. ಅದನ್ನ ತಿಳ್ಕೊಂಡ ಮೇಲೆ ಎಲ್ಲಾ ಬದಲಾಗುತ್ತೆ. ಯಾವತ್ತೂ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ರಿಯಾಲಿಟಿ ಮುಂದೆ ಬರುತ್ತೆ, ಮತ್ತೆ ಕಷ್ಟಕರ ಕೆಲಸನ ಫಿನಿಶ್ ಮಾಡ್ತೀರಾ. ರೆಡಿನಾ? ಎಸ್ ಅಂತ ಕಮೆಂಟ್ ಮಾಡಿ. ನಂಬರ್ 1, ನಿಮ್ಮ ಮೈಂಡ್ ಭಾಷೆನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇದು ನಿಮ್ಮನ್ನ ತಡಿತಿರುತ್ತೆ ಅಂತ. ನಿಮ್ಮ ಬ್ರೈನ್ ಒಂದು ಕಂಫರ್ಟ್ ಇಷ್ಟಪಡೋ ಮಷೀನ್ ಇದೆ. ಅದರ ಕೆಲಸ ಇದೆ ನೋವಿಂದ ಬಚಾವ್ ಆಗೋದು, ಮಜದ ಹಿಂದೆ ಓಡೋದು, ಮತ್ತೆ ಎನರ್ಜಿ ಬಚಾವ್ ಮಾಡೋದು. ಅಂದ್ರೆ ಯಾವ ಕೆಲಸ ಬೋರಿಂಗ್ ಇದೆಯೋ, ಕಷ್ಟ ಇದೆಯೋ, ಅಥವಾ ಹೊಸ ಪ್ಯಾಟರ್ನ್ ಇಂದ ಸೇರಿದೆಯೋ ಅದನ್ನ ಮೈಂಡ್ ನ್ಯಾಚುರಲ್ ತರ ಅವಾಯ್ಡ್ ಮಾಡುತ್ತೆ. ಅಂದ್ರೆ ನಮ್ಮ ಮೈಂಡ್ ಸೋಂಬೇರಿ ಇರುತ್ತೆ. ಸೀದಾ ಮಾತು. ಅದಕ್ಕೆ ಪ್ರತಿಯೊಂದು ಟಫ್ ಕೆಲಸದ ಎಲ್ಲಕ್ಕಿಂತ ಟಫ್ ಭಾಗ ಯಾವ್ದಂದ್ರೆ ಅದನ್ನ ಸ್ಟಾರ್ಟ್ ಮಾಡೋದು. ಯಾವ ತರ ಅಂದ್ರೆ, ಲೈಕ್ ತಣ್ಣಗಿರೋ ಪೂಲಲ್ಲಿ ಜಂಪ್ ಮಾಡೋದಕ್ಕಿಂತ ಮುಂಚೆ ಹೆಸಿಟೇಷನ್ ಆಗುತ್ತೆ. ಯಾವಾಗ ಜಂಪ್ ಮಾಡ್ತಿರೋ ಆಗ ಬಾಡಿ ಅಡ್ಜಸ್ಟ್ ಮಾಡ್ಕೊಳುತ್ತೆ. ಸಿಂಪಲ್. ಅದೇ ರೀತಿ ಯಾವಾಗ ಕೆಲಸ ಶುರುವಾಗುತ್ತೋ ಆಗ ಬಾಡಿ ಮತ್ತೆ ಬ್ರೈನ್ ಎರಡು ಸಿಂಕ್ ಆಗುತ್ತೆ. ನಂಬರ್ 2, 2 ಮಿನಿಟ್ ರೂಲ್ ನ ಚಮತ್ಕಾರ. ನೋಡಿ, ನಿಮಗೆ ನೀವು ಒಂದು ಸಿಂಪಲ್ ಡೀಲ್ ಮಾಡ್ಕೊಳ್ಳಿ. ಕೇವಲ 2 ನಿಮಿಷಕ್ಕೆ ನಾನು ಯಾವ್ದಾದ್ರು ಕೆಲಸ ಮಾಡ್ತೀನಿ. ಬರೀ 2 ನಿಮಿಷಕ್ಕಷ್ಟೇ. ಯಾವ್ದಾದ್ರು ಮೊದಲ ಪ್ಯಾರಾಗ್ರಾಫ್ ಓದಿ, ಯಾವ್ದಾದ್ರು ಮೊದಲ ಲೈನ್ ಓದಿ, ಅಥವಾ ಒಂದು ಪುಷ್ಅಪ್ಸ್ ಹೊಡಿರಿ ಸಾಕು. ಆದ್ರೆ ಜಾಸ್ತಿ ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಸುಮ್ಮನೆ ಸ್ಟಾರ್ಟ್ ಮಾಡಿ. ಹೆಚ್ಚು ಪಾಲು ಕೇಸಸ್ ಅಲ್ಲಿ ನೀವು ಅದನ್ನ 2 ನಿಮಿಷಕ್ಕಿಂತ ಜಾಸ್ತಿ ಮಾಡ್ತೀರಾ. ಯಾಕಂದ್ರೆ ಒಂದ್ಸರಿ ಮೊಮೆಂಟಮ್ ಸೆಟ್ ಆದ್ರೆ ಆಗ ನಿಲ್ಲೋದು ಸ್ವಲ್ಪ ಕಷ್ಟ ಇದೆ. ಪ್ರೊಕ್ರಾಸ್ಟಿನೇಷನ್, ಸೋಂಬೇರಿತನ. ಈಗ ಇದರಿಂದ ಬಚಾವಾಗುವ ಮತ್ತೊಂದು ದಾರಿ ಹೇಳ್ತೀನಿ. ಒಂದು ಬುಕ್ ಓದಿದೆ ನಾನು, ಬ್ರಯನ್ ಟ್ರೇಸಿದು, ಈಟ್ ದಟ್ ಫ್ರಾಗ್. ಆ ಬುಕ್ಕಲ್ಲಿ ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಅನ್ಕೊಳ್ಳಿ, ನೀವು ತುಂಬಾ ದಿನದಿಂದ ಏನು ತಿಂದಿರಲ್ಲ. ನಿಮ್ಮ ಮುಂದೆ ತುಂಬಾ ಟೇಸ್ಟಿ ಆಗಿರೋ ಬಾಯಲ್ಲಿ ನೀರ್ ಬರೋ ನಾಷ್ಟ ಕೊಟ್ಟಿದ್ದಾರೆ. ಆದ್ರೆ ಜೊತೆಲಿ ನಿಮಗೆ ಒಂದು ದೊಡ್ಡ ಕಪ್ಪೆ ಕೊಟ್ಟಿದ್ದಾರೆ, ಅಂದ್ರೆ ಫ್ರಾಗ್. ಮತ್ತೆ ಜೊತೆಲಿ ನಿಮ್ಗೆ ಇದನ್ನು ಹೇಳ್ತಾರೆ, ನೀವು ನಾಷ್ಟನ ಮಾಡಿ, ಆದ್ರೆ ಈ ಫ್ರಾಗ್ ನು ತಿನ್ಬೇಕು. ಆಗ ನೀವು ಏನ್ ಮಾಡ್ಬೇಕು ಗೊತ್ತಾ? ಮೊದಲು ಆ ಫ್ರಾಗ್ ತಿನ್ಕೊಳ್ಳಿ. ಯಾಕಂದ್ರೆ ಕಪ್ಪೆಯ ರುಚಿ ಇಡೀ ದಿನ ಬಾಯಲ್ಲಿ ಉಳಿಯದೇ ಇರೋದಕ್ಕೆ. ಈಗ ನಾವು ಇದೇ ತಪ್ಪನ್ನ ಮಾಡ್ತೀವಿ. ಯಾವಾಗ ನಮ್ಮ ಮುಂದೆ ಟಾಸ್ಕ್ ಬರುತ್ತೋ ಆಗ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಕ್ಕಿಂತ ಸುಲಭ ಟಾಸ್ಕ್ ನ ಮೊದಲು ಮುಗಿಸೋದಕ್ಕೆ. ಮತ್ತೆ ಅದರಲ್ಲೇ ಸೋಂಬೇರಿತನ ಬೆಳೀತಾ ಹೋಗುತ್ತೆ. ಯಾಕಂದ್ರೆ ಯಾವ ದೊಡ್ಡ ಟಾಸ್ಕ್ ಗಳಿದ್ಯೋ ಅದನ್ನ ನೀವು ಮುಂದೆ ತಳ್ತಾ ಹೋಗ್ತೀರಾ, ಮತ್ತೆ ಅದನ್ನ ಯಾವತ್ತೂ ಮಾಡೋದಕ್ಕೆ ಆಗಲ್ಲ. ಆಗ ನಿಮ್ಮ ಹತ್ರ ತುಂಬಾ ದೊಡ್ಡ ಟಾಸ್ಕ್ ಪೆಂಡಿಂಗ್ ಅಲ್ಲಿ ಇರುತ್ತೆ. ಅದಕ್ಕೆ ಸ್ನೇಹಿತರೆ, ಈಟ್ ದಟ್ ಫ್ರಾಗ್. ಯಾವುದು ತುಂಬಾ ದೊಡ್ಡ ಟಾಸ್ಕ್ ಇದೆಯೋ, ಯಾವುದು ಎಲ್ಲಕ್ಕಿಂತ ಕಷ್ಟ ಅನ್ಸುತ್ತೋ ಮೊದಲು ಅದನ್ನ ಮಾಡಿ ಮುಗಿಸಿ. ಆಮೇಲೆ ನೀವೇ ಸುಲಭವಾಗಿರೋ ಟಾಸ್ಕ್ ಅಂತೂ ಹೀಗ್ ಮಾಡಿ ಮುಗಿಸ್ತೀರಾ. ಪ್ರಯತ್ನ ಮಾಡಿ ನೋಡಿ. ನಾನು ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ತುಂಬಾನೇ ಲಾಭ ತಗೊಂಡಿದ್ದೀನಿ. ಈಗ ನಿಮ್ ಸರ್ದಿ. ನಡೀರಿ, ಇದನ್ನ ಇಂಪ್ಲಿಮೆಂಟ್ ಮಾಡೋದನ್ನ ಹೇಳ್ತೀನಿ. ಯಾವುದೇ ಕೆಲಸ ಆಗಿರ್ಲಿ, ಅದು ನಿಮ್ಗೆ ತುಂಬಾ ಕಷ್ಟ ಅನ್ಸ್ತಿರ್ತಲ್ಲ, ನಾಳೆ ಮಾಡ್ತೀನಿ ಅಂತ ತಳ್ತಿರ್ತಿರಲ್ಲ. ಇದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ, ಮೊದಲು ನೀವು ಆ ಒಂದು ಕೆಲಸನ ಐಡೆಂಟಿಫೈ ಮಾಡಿ. ಯಾವುದು ನೀವು ಮುಂದೆ ತಳ್ತಿರ್ತಿರೋ, ಲೈಕ್ ಕಷ್ಟ ಇರುತ್ತೆ, ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ನೀವು ರಾತ್ರಿ ಮಲಗೋ ಮುಂಚೆ ನೋಟ್ ಡೌನ್ ಮಾಡಿ. ಟಾಪ್, ಮಿಡಲ್, ಲೋ. ಟಾಪ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇರುವಂತದ್ದು, ಕಷ್ಟ ಅನ್ಸುವಂತದ್ದು, ನಾಳೆ ಅಂತ ತಳ್ಳುವಂತ ಕೆಲಸಗಳನ್ನ ಬರೀರಿ. ಏನೇ ಆಗ್ಲಿ, ನೀವು ಈ ಕೆಲಸನ ಎಲ್ಲಕ್ಕಿಂತ ಮೊದಲು ಮಾಡ್ಲೇಬೇಕು. ನೆಕ್ಸ್ಟ್, ಮಿಡಲ್, ಲೆಸ್ ಇಂಪಾರ್ಟೆಂಟ್ ಕೆಲಸ ಆದ್ರೆ ಮಾಡ್ಲೇಬೇಕಿರುವಂತದ್ದು. ಲೋ, ಈಸಿ ಟಾಸ್ಕ್, ಮಿಸ್ ಆದ್ರೂ ನಡೆಯುತ್ತೆ. ಈ ರೀತಿ ಕೆಲಸನ ಸ್ಟೆಪ್ ವೈಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಯಾವಾಗ ದಿನ ಶುರುವಾಗುತ್ತೋ ಆಗ ನಿಮ್ಮ ಎಲ್ಲಕ್ಕಿಂತ ಮೊದಲನೇ ಕೆಲಸ ಅದೇ ಆಗಿರಬೇಕು. ಯಾವ್ದನ್ನ ನೀವು ಎಲ್ಲಕ್ಕಿಂತ ಮೊದಲು ಮಾಡ್ಬೇಕಿರುತ್ತೋ ಅದೇ ಕಷ್ಟದ ಕೆಲಸ. ಯಾವ್ದು ನೀವು ಪ್ರತಿ ಸಲ ತಳ್ತಿರ್ತಿರೋ, ಯಾವಾಗ ನೀವು ಟೆಕ್ನಿಕ್ ನ ಅಪ್ಲೈ ಮಾಡ್ತಿರೋ ಆಗ ಸ್ವತಃ ನೀವೇ ನೋಡ್ತೀರಾ ಯಾವುದೇ ಕಷ್ಟದ ಕೆಲಸನು ಸುಲಭವಾಗಿ ಮಾಡೋದನ್ನ. ಯಾವಾಗ ನೀವು ಕಷ್ಟವಾದ ಕೆಲಸನ ಬೆಳಿಗ್ಗೆ ಶುರು ಮಾಡ್ತಿರೋ, ಇದರಿಂದ ನಿಮ್ಗೆ 2 ಅಡ್ವಾಂಟೇಜ್ ಇದೆ. ಬೆಳಿಗ್ಗೆ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ, ಅದರಿಂದ ನೀವು ಕೆಲಸನ ಸುಲಭವಾಗಿ ಮುಗಿಸಬಹುದು. ಸೆಕೆಂಡ್, ಯಾವಾಗ ನೀವು ದಿನದ ಶುರುವಿನಲ್ಲಿ ಕಷ್ಟವಾದ ಕೆಲಸ ಟಾಸ್ಕ್ ನ ಮುಗಿಸ್ತಿರೋ ಆಗ ನಿಮ್ಗೆ ದಿನವಿಡೀ ಟೆನ್ಷನ್ ಫ್ರೀ, ಸ್ಟ್ರೆಸ್ ಫ್ರೀ ಇರುತ್ತೆ. ಅದರಿಂದ ನೀವು ಉಳಿದ ಸಣ್ಣ ಟಾಸ್ಕ್ ಕೂಡ ಈಸಿಲಿ ಫಿನಿಶ್ ಮಾಡಬಹುದು. ಇದು ತುಂಬಾನೇ ಅಮೇಜಿಂಗ್ ಪ್ರೊಡಕ್ಟಿವಿಟಿ ಹ್ಯಾಕ್ ಇದೆ. ಇದನ್ನ ನೀವು ಫಾಲೋ ಮಾಡಲೇಬೇಕು. ಮತ್ತೆ ನಿಮಗೆ ಯಾವುದು ತುಂಬಾ ದೊಡ್ಡ ಕೆಲಸ ಅನ್ಸುತ್ತೆ ಅದನ್ನ ಕಮೆಂಟ್ಸ್ ಅಲ್ಲಿ ಖಂಡಿತ ಬರ ತಿಳಿಸಿ. ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಯಾವ ಕಷ್ಟಗಳಿರುತ್ತೆ ಅಂತ.
ನಂಬರ್ 3, ಟ್ರೀಟ್ ಇಟ್ ಲೈಕ್ ಬ್ರಷಿಂಗ್ ಯೋರ್ ಟ್ರೀತ್. ನೀವು ದಿನ ಬೆಳಿಗ್ಗೆ ಇದನ್ನ ಯೋಚನೆ ಮಾಡ್ಕೊಂಡು ಎದ್ದೇಳ್ತೀರಾ, ಇವತ್ತು ಬ್ರಷ್ ಮಾಡ್ಬೇಕು ಅಥವಾ ಬೇಡವೋ ಅಂತ? ಇಲ್ಲ ಅಲ್ವಾ? ಯಾಕಂದ್ರೆ ಅದು ನಾನ್ ನೆಗೋಷಿಯಬಲ್ ಇದೆ. ಹಾಡ್ ಕೆಲಸಕ್ಕೂ ಅದೇ ಸ್ಟೇಟಸ್ ಕೊಡಿ, ಯೋಚನೆನೇ ಮಾಡಬೇಡಿ. ನಿಮಗೆ ನೀವೇ ಹೇಳಿ, ನಾನು ಆ ವ್ಯಕ್ತಿ ಯಾರು ಹಾಡ್ ಕೆಲಸ ಮಾಡ್ತಾನೋ, ಬಿಕಾಸ್ ಐ ಆಮ್ ಡಿಫರೆಂಟ್ ಅಂತ ಹೇಳಿ. ನಿಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡಿ ಫ್ರಮ್ ಟ್ರೈಂಗ್ ಟು ಡೂ ಇಟ್ ಇಂದ ದಿಸ್ ಇಸ್ ಜಸ್ಟ್ ವಾಟ್ ಐ ಡೂ ತನಕ. ಓಕೆ. ನಂಬರ್ 4, ಚಾಯ್ಸಸ್ ತೆಗೀರಿ, ಸಿಸ್ಟಮ್ ಮಾಡಿ. ವಿಲ್ ಪವರ್ ನ ಬ್ಯಾಟರಿ ಲಿಮಿಟೆಡ್ ಇರುತ್ತೆ. ದಿನ ಸೇಮ್ ಡಿಸಿಷನ್ ತಗೊಳ್ಳೋದ್ರಿಂದ ನೀವು ಸುಸ್ತಾಗ್ತೀರಾ. ಹಾಗಿದ್ರೆ ಸೊಲ್ಯೂಷನ್ ಏನು? ಚಾಯ್ಸಸ್ ತೆಗಿರಿ, ಅದರ ಬದಲು ಸಿಸ್ಟಮ್ ತಗೋಬನ್ನಿ. ಓದ್ಬೇಕಾ? ಆಗ ಟೈಮರ್ ಹಾಕಿ ಡಿಸ್ಟ್ರಾಕ್ಷನ್ ತೆಗಿರಿ. ವರ್ಕೌಟ್ ಮಾಡ್ಬೇಕಾ? ಆಗ ರಾತ್ರಿನೇ ಜಿಮ್ ಬಟ್ಟೆ ಹೊರಗೆ ತೆಗೆದು ರೆಡಿ ಇಡಿ. ಏನಾದ್ರೂ ದೊಡ್ಡ ಆಕ್ಷನ್ ತಗೋತಿದ್ದೀರಾ? ಆಗ ಕ್ಯಾಲೆಂಡರ್ ಅಲ್ಲಿ ಆ ಡೇಟ್ ನ ಮಾರ್ಕ್ ಮಾಡಿಡಿ. ನಿಮ್ಮ ಅಕ್ಕಪಕ್ಕದ ಎನ್ವಿರಾನ್ಮೆಂಟ್ ನ ಯಾವ ರೀತಿ ಸೆಟ್ ಮಾಡಿ ಅಂದ್ರೆ ಕೆಲಸ ಶುರು ಮಾಡೋದು ಈಸಿ ಕಾಣ್ಬೇಕು. ನಂಬರ್ 5 ಸೆಕೆಂಡ್ ಕೌಂಟ್ ಡೌನ್. ಯಾವಾಗ ಅನ್ಸುತ್ತೋ ಕೆಲಸ ಆಗಲ್ಲ ಅಂತ, ಆಗ ತಕ್ಷಣ ಕೌಂಟ್ ಡೌನ್ ಶುರು ಮಾಡಿ. 5, 4, 3, 2, 1 ಗೋ. ಎದ್ದೇಳಿ ಮತ್ತೆ ಆ ಕೆಲಸ ಮಾಡ್ತೀರಿ. ಈ ಸಿಂಪಲ್ ಟ್ರಿಕ್ ನಿಮ್ಮ ಓವರ್ ಥಿಂಕಿಂಗ್ ಮೂಡ್ ನ ಬಂದ್ ಮಾಡುತ್ತೆ, ಮತ್ತೆ ಅದೇ ವಿಂಡೋಲಿ ಆಕ್ಷನ್ ತಗೊಳ್ಳೋದು ಈಸಿ ಆಗೋಗುತ್ತೆ. ನಂಬರ್ 6, ರಿವಾರ್ಡ್ ಕೊಡಿ, ಆದ್ರೆ ಕೆಲಸ ಆದ್ಮೇಲೆ. ಮೈಂಡ್ಗೆ ರಿವಾರ್ಡ್ ಇಷ್ಟ, ಆದ್ರೆ ಇದನ್ನ ನೀವು ಬುದ್ಧಿವಂತಿಕೆಯಿಂದ ಉಪಯೋಗಿಸಬೇಕು. ಲೈಕ್ ನಿಮಗೆ ನೀವೇ ಹೇಳಿ, ಈ ರಿವಾರ್ಡ್ ಚಾಲೆಂಜ್ ಇಡಿ. ಏನಾದ್ರೂ ಈ ಕೆಲಸ ಮುಗಿದ್ರೆ ಒಂದು ಕಾಫಿ ಬ್ರೇಕ್ ತಗೋತೀನಿ ಅಥವಾ ಒಂದು ಎಪಿಸೋಡ್ ನೋಡ್ತೀನಿ. ಆದ್ರೆ ನೆನಪಿರಲಿ, ರಿವಾರ್ಡ್ ಕೇವಲ ಕೆಲಸದ ನಂತರನೇ ಸಿಗ್ಬೇಕು. ಏನಾದ್ರೂ ನೀವು ಅದಕ್ಕೆ ಮೊದಲೇ ಟ್ರೀಟ್ ಕೊಟ್ರೆ ಆಗ ಮೈಂಡ್ ಇದನ್ನ ಕಲಿತ್ಕೊಳ್ತೆ, ಡಿಲೇ ಮಾಡಿದ್ರು ರಿವಾರ್ಡ್ ಸಿಗುತ್ತೆ ಅಂತ. ಮತ್ತೆ ಅದು ಪ್ಯಾಟರ್ನ್ ನ ಯಾವತ್ತೂ ಮುರಿಯೋದೇ ಇಲ್ಲ. ನಂಬರ್ 7, ಡಿಸ್ಕಂಫರ್ಟ್ ಜೊತೆ ಗೆಳೆತನ ಮಾಡ್ಕೊಳ್ಳಿ. ಯಾವ ಕೆಲಸ ನಿಮ್ಗೆ ಟಫ್ ಅನ್ಸುತ್ತೋ, ತುಂಬಾ ಕಷ್ಟ ಅನ್ಸುತ್ತೋ, ಅದೇ ಕೆಲಸ ನಿಮ್ಗೆ ಲೈಫ್ ಅಲ್ಲಿ ಗ್ರೋತ್ ಮಾಡಿಸೋದು. ಚಾಂಪಿಯನ್ ಪ್ರತಿದಿನ ಮೋಟಿವೇಟೆಡ್ ಫೀಲ್ ಮಾಡೋದಿಲ್ಲ, ಆದ್ರೆ ಅವರು ಪ್ರತಿದಿನ ಶೋ ಅಪ್ ಮಾಡ್ತಾರೆ. ಅಂದ್ರೆ ಡಿಸ್ಕಂಫರ್ಟ್ ಇಸ್ ಈಕ್ವಲ್ ಟು ಗ್ರೋತ್. ಅದಕ್ಕೆ ಯಾವಾಗೆಲ್ಲ ನಿಮ್ಗೆ ಅನ್ಸುತ್ತೋ ಈ ಕೆಲಸ ತುಂಬಾ ಹಾರ್ಡ್ ಇದೆ ಅಂತ, ಆಗ ನಿಮಗೆ ನೀವೇ ಹೇಳಿ, ಇದೇನೇ ನನ್ನ ಬಾಕಿ ಜನಗಳಿಂದ ಬೇರೆ ಮಾಡೋದು. ಯಾವ ತರ ಜಿಮ್ ಅಲ್ಲಿ ನೋವಿಂದ ಮಸಲ್ ಬೆಳೆಯುತ್ತೋ, ಅದೇ ರೀತಿ ಲೈಫ್ ಅಲ್ಲಿ ಡಿಸ್ಕಂಫರ್ಟ್ ಇಂದ ಕ್ಯಾರೆಕ್ಟರ್ ಬೆಳೆಯುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗ ಅನ್ಸುತ್ತೋ ಕೆಲಸ ತುಂಬಾ ಕಷ್ಟ ಇದೆ ಅಥವಾ ಮಾಡೋದಕ್ಕೆ ಮನಸ್ಸೇ ಬರ್ತಿಲ್ಲ ಅಂದ್ರೆ, ಆಗ ನೆನಪಿಡಿ, ಕೇವಲ ಸ್ಟಾರ್ಟ್ ಮಾಡಿ 2 ನಿಮಿಷಕ್ಕೆ. ಚಾಯ್ಸಸ್ ತೆಗಿರಿ, ಸಿಸ್ಟಮ್ ಮಾಡಿ, ಕೌಂಟ್ ಡೌನ್ ಮಾಡಿ, ಆಕ್ಷನ್ ತಗೊಳ್ಳಿ, ರಿವಾರ್ಡ್ ಕೊಡಿ. ಆದ್ರೆ ಮೊದಲು ಕೆಲಸ ಮಾಡಿ, ನಂತರ ರಿವಾರ್ಡ್ ಕೊಡಿ. ಡಿಸ್ಕಂಫರ್ಟ್ ನ ತಪ್ಕೊಳ್ಳಿ, ಯಾಕಂದ್ರೆ ಅದೇ ನಿಮ್ಮ ಗ್ರೋತ್ ಏರಿಯಾ ಇದೆ. ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಯಾವತ್ತೂ ವೇಟ್ ಮಾಡಬೇಡಿ ಮೋಟಿವೇಶನ್ ಬರುತ್ತೆ ಅಂತ. ನೋಡಿ, ಮೋಟಿವೇಶನ್ ಒಂದು ಸಂಬಂಧಿಕ ತರ, ಆಕ್ಷನ್ ನಿಮ್ಮ ನಿಜವಾದ ಪರ್ಮನೆಂಟ್ ಗೆಸ್ಟ್. ಮತ್ತೆ ನೀವು ಫೋನ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಈ ವಿಡಿಯೋ ಸಿಕ್ಕಿರೋದು ಯಾವುದೇ ಕೋಇನ್ಸಿಡೆನ್ಸ್ ಅಲ್ಲ. ಇದು ಮೇಲಿರುನಿಂದ ಒಂದು ಮೆಸೇಜ್ ಇದೆ. ನಿಮ್ಮ ಕನಸುಗಳು ನಿಮಗೋಸ್ಕರ ಕಾಯ್ತಿದೆ. ಕೇವಲ ಒಂದು ಚಿಕ್ಕ ಹೆಜ್ಜೆ ಇಡಿ. ನಿಮ್ಮ ಲ್ಯಾಪ್ಟಾಪ್ ತೆಗಿರಿ ಅಥವಾ ಬುಕ್ ತೆಗಿರಿ ಅಥವಾ ಕಾಲ್ ಮಾಡಿ, ಇಲ್ಲ ಪುಷಪ್ಸ್ ಹೊಡಿರಿ. ಆದ್ರೆ ನೀವು ಮಾಡ್ಬೇಕಿರೋದನ್ನ ಕೇವಲ ಶುರು ಮಾಡಿ ಅಷ್ಟೇ. ಯಾಕಂದ್ರೆ ಇದೇ ಒಂದು ವಿಷಯ ಅಸಫಲ ವ್ಯಕ್ತಿಗಳನ್ನ ಸಫಲ ವ್ಯಕ್ತಿಗಳಿಂದ ಬೇರೆ ಮಾಡೋದು. ಯಾಕಂದ್ರೆ ಅವರು ಆಕ್ಷನ್ ತಗೋತಾರೆ, ಇನ್ಸ್ಟೆಂಟ್ ರಿಯಾಕ್ಷನ್ ಮಾಡ್ತಾರೆ. ನಾಳೆ ಮಾಡ್ತೀನಿ, ನಾಳಿದ್ ಮಾಡ್ತೀನಿ, 1 ಗಂಟೆ ಆದ್ಮೇಲೆ ಮಾಡ್ತೀನಿ ಇದನ್ನ ಹೇಳಲ್ಲ. ಮತ್ತೆ ಯಾವ ವ್ಯಕ್ತಿ ಮೂಡಿಲ್ದೇನು ಕಷ್ಟದ ಕೆಲಸ ಮಾಡ್ತಾನೋ ಅದೇ ವ್ಯಕ್ತಿ ನಾಳೆ ತನ್ನ ಡ್ರೀಮ್ ನ ರಿಯಾಲಿಟಿ ಮಾಡೋದು. ಯಾಕಂದ್ರೆ ನೋಡಿ, ಡ್ರೀಮ್ ಒಂದು ಬೆಂಕಿಯ ತರ. ಈಗ ಕೇವಲ ಒಂದು ಚಿಕ್ಕ ಕಿಡಿ ಮತ್ತೆ ಪ್ರತಿಯೊಂದು ಚಿಕ್ಕ ಕೆಲಸ ಒಂದು ಸೌದೆ ತರ ಇದೆ. ಅದು ಕಿಡಿನ ಬೆಂಕಿ ಮಾಡಬಹುದು. ಈ ವಿಡಿಯೋ ಸ್ಟೂಡೆಂಟ್ ಇಂದ ಹಿಡಿದು ವರ್ಕಿಂಗ್ ಪ್ರೊಫೆಷನಲ್ ತನಕ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಅವರಿಗೆ ಇದನ್ನ ಶೇರ್ ಮಾಡೋದನ್ನ ಖಂಡಿತ ಮರಿಲೇಬೇಡಿ. ಅವ್ರಿಗೂ ನಿಮ್ಮಿಂದ ಇದೊಂದು ತುಂಬಾ ದೊಡ್ಡ ಹೆಲ್ಪ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಇದಕ್ಕೆ ಲೈಕ್ ಮಾಡಿ. ಮತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.